ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಕಿರ್ಚಾಫ್ ವೋಲ್ಟೇಜ್ ಲಾ ಮೇಲೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಎರಡು ಲೂಪ್ ಇರುವಂತದ್ದನ್ನ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಮೂರು ಲೂಪ್ ಇರುವಂತಹ ಪ್ರಾಬ್ಲಮ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್, ಸೊ ಇದು ಒಂದು ಕ್ಲೋಸ್ಡ್ ಲೂಪ್, ಇದು ಎರಡನೇ ಕ್ಲೋಸ್ಡ್ ಲೂಪ್, ಇದು ಮೂರನೇ ಕ್ಲೋಸ್ಡ್ ಲೂಪ್. ಸೊ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಈ ಒಂದು ಲೂಪ್ ಅಲ್ಲಿ ಫ್ಲೋ ಆಗುವಂತ ಕರೆಂಟ್ ಅನ್ನ ನಾನು I1 ಅಂತ ಕರಿತಾ ಹೋಗ್ತೀನಿ. ಮತ್ತೆ ಎಲ್ಲಾ ಕರೆಂಟಿನ ಡೈರೆಕ್ಷನ್ ಅನ್ನು ಕೂಡ ನಾನು ಕ್ಲಾಕ್ ವೈಸೇ ತಗೊಳ್ಳೋದು, ಗೊತ್ತಾಯ್ತಾ? ಸೊ ಕ್ಲಾಕ್ ವೈಸೇ ತಗೊಂತ ಹೋಗಿ ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಕರೆಂಟ್ ಇರಲಿ ಅದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ತಗೊಳ್ಳಿ. ನೆಕ್ಸ್ಟ್, ಸೆಕೆಂಡ್ ಲೂಪ್ ಅಲ್ಲಿ ಇರುವಂತ ಕರೆಂಟ್ ಅನ್ನ I2 ಕರೆಂಟ್ ಅಂತ ಕರಿತಾ ಹೋಗ್ತೀನಿ. ಇದನ್ನು ಕೂಡ ನಾನು ಕ್ಲಾಕ್ ವೈಸೇ ತಗೊಳ್ಳೋದು. ನೆಕ್ಸ್ಟ್, ಮೂರನೇ ಲೂಪ್ ಅಲ್ಲಿ ಹರಿಯುವಂತ ಕರೆಂಟ್ ಅನ್ನ ನಾನು I3 ಅಂತ ಕರಿತಾ ಹೋಗ್ತೀನಿ. ಇದನ್ನು ಕೂಡ ನಾನು ಕ್ಲಾಕ್ ವೈಸೇ ತಗೊಳ್ಳೋದು, ಗೊತ್ತಾಯ್ತಾ? ಈಗ ಫೈಂಡ್ ದ ಕರೆಂಟ್ ಥ್ರೂ ದ 3 ಓಮ್ ರೆಸಿಸ್ಟರ್ ಅಥವಾ ರೆಸಿಸ್ಟೆನ್ಸ್. 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಇರುವಂತಹ ಕರೆಂಟ್ ಅನ್ನ ಕಂಡುಹಿಡಿಬೇಕು. ಮತ್ತೆ ಫೈಂಡ್ ದ ಪವರ್ ಡಿಸಿಪೇಟೆಡ್ ಇನ್ ದಟ್ ರೆಸಿಸ್ಟರ್. ಪವರ್ ಎಷ್ಟು ಡಿಸಿಪೇಟ್ ಆಗ್ತಾ ಇದೆ ಎರಡನ್ನೂ ಕೂಡ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ನನಗೆ ಕರೆಂಟ್ ವ್ಯಾಲ್ಯೂ ಗೊತ್ತಾಗಬೇಕಾಗುತ್ತೆ. I2 ಗೊತ್ತಾಗಬೇಕು ಅಂದ್ರೆ I1 ಮತ್ತೆ I3 ಮೂರು ಕೂಡ ಗೊತ್ತಾಗ್ತಾ ಹೋಗ್ಬೇಕಾಗತ್ತೆ. ಸೊ ಯಾವ ರೀತಿ ಅಂತ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಇಲ್ಲಿ ಫಸ್ಟಿಗೆ ಮೊದಲನೇ ಲೂಪ್ಗೆ ನಾವು KVL ಅನ್ನ ಅಪ್ಲೈ ಮಾಡೋಣ. ಎಷ್ಟು ಕಾಂಪೋನೆಂಟ್ ಇರೋದು? ಒಂದು ವೋಲ್ಟೇಜ್ ಇಂದಿದೆ ಮತ್ತೆ ಎರಡು ರೆಸಿಸ್ಟರ್ಗಳಿದಾವೆ. ಈ ಮೂರನ್ನು ಕೂಡ ಈಕ್ವೇಶನ್ಸ್ ಅಲ್ಲಿ ಬರಿಬೇಕಾದ್ರೆ ಯಾವ್ದನ್ನಾದ್ರೂ ಫಸ್ಟ್ ಬರಿಬಹುದು, ಇದೇ ಫಸ್ಟ್ ಬರಬೇಕು ಅಂತ ಒಂದು ಏನ್ ರೂಲ್ಸ್ ಇಲ್ಲ. ಆಮೇಲೆ ರೆಸಿಸ್ಟರ್ಗಳನ್ನ ನಾವು ಪ್ಲಸ್ ಇಂದ ಸುಮ್ಮನೆ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ತೀವಿ. ಆದ್ರೆ ಈ ವೋಲ್ಟೇಜ್ ಸೋರ್ಸ್ ಇದೆಯಲ್ಲ, ಇದರಲ್ಲಿ ಕರೆಂಟ್ ಯಾವ ರೀತಿ ಎಂಟರ್ ಆಗ್ತಾ ಇದೆ ಅನ್ನೋದು ಮೇನು. ನೋಡಿ, ಕ್ಲಾಕ್ ವೈಸ್ ಅಲ್ಲಿ ಕರೆಂಟ್ ಹಿಂಗ್ ಬಂದಿದ್ದು ಯಾವ ರೀತಿ ಎಂಟರ್ ಆಗ್ತಾ ಇರೋದು? ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ ಅಲ್ವಾ? 10 ವೋಲ್ಟ್ಸ್ ವೋಲ್ಟೇಜ್ ಸೋರ್ಸ್ಗೆ ಕರೆಂಟು ಕ್ಲಾಕ್ ವೈಸ್ ಹಿಂಗ್ ಬಂದ್ಬಿಟ್ಟು ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ, ನೆಗೆಟಿವ್ ಇಂದ ಎಂಟರ್. ಸೊ ಏನಂತ ಮಾಡ್ಬೇಕಾಗತ್ತೆ? ಮೈನಸ್ ಅಂತ ತಗೋಬೇಕಾಗತ್ತೆ. ಸೊ ಫಸ್ಟ್ ನಾವು ಲೂಪ್ 1ಗೆ ಅಪ್ಲೈ ಮಾಡ್ತಾ ಹೋಗೋಣ. ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ಲಾ ಟು ಲೂಪ್ ನಂಬರ್ 1. ಸೊ ಲೂಪ್ ನಂಬರ್ 1ಗೆ ಅಪ್ಲೈ ಮಾಡಿದ್ರೆ ಕ್ಲಾಕ್ ವೈಸ್ ಬಂದಿದ್ದು ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ. ಸೊ -10, ಸರಿನಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ 2 ಓಮ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ KVL ಏನ್ ಹೇಳುತ್ತೆ ಅಂತಂದ್ರೆ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ನೀವು ಬರಿಬೇಕು ಅಂತ ಹೇಳುತ್ತೆ. ಇದು ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇತ್ತು, ಡೈರೆಕ್ಟ್ ಆಗಿ 10 ಅಂತ ಬರದೆ. ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇರೋದು, ಅದನ್ನ ಯಾವ ರೀತಿ ಬರೀತೀರಾ? ಓಮ್ಸ್ ಲಾನ ಯೂಸ್ ಮಾಡ್ರಿ. V = IR, ಸರಿನಾ? ಈ ಒಂದು ಲೂಪ್ ಅಲ್ಲಿ ಇರುವಂತ ಕರೆಂಟ್ ಯಾವುದು? I1. ರೆಸಿಸ್ಟೆನ್ಸ್ ಎಷ್ಟಿರೋದು? 2 ಓಮ್ ರೆಸಿಸ್ಟೆನ್ಸ್, ಅಷ್ಟೇ, ಸಿಂಪಲ್. ಸೊ ಇವಾಗ 2 ಓಮ್ ರೆಸಿಸ್ಟೆನ್ಸ್ ಯಾವ ರೀತಿ ಬರೀಬಹುದು? 2 × I1 ಅಂತ ಬರೀಬಹುದು, ಗೊತ್ತಾಯ್ತಾ? ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಆ ಫಾರ್ಮೆಟ್ ಅಲ್ಲಿ. ಅವಾಗ ಏನಾಗುತ್ತೆ? ವೋಲ್ಟೇಜ್ ಫಾರ್ಮೆಟ್ ಬಂದ್ಬಿಡುತ್ತೆ. ನೆಕ್ಸ್ಟ್, ಇಲ್ಲಿ 2 ಓಮ್ ರೆಸಿಸ್ಟೆನ್ಸ್ ಅನ್ನ ನೀವು ನೋಡಿದ್ರೆ ಅದು ಮೊದಲನೇ ಲೂಪ್ ಮತ್ತೆ ಎರಡನೇ ಲೂಪ್ ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ನೋಡಿ, ಇದಕ್ಕೂ ಕೂಡ ಬಿಲಾಂಗ್ ಆಗುತ್ತೆ, ಇದಕ್ಕೂ ಕೂಡ ಬಿಲಾಂಗ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ರೆಸಿಸ್ಟೆನ್ಸ್ ಎಷ್ಟು? 2 × ಕರೆಂಟು ಮೊದಲನೇ ಲೂಪಿನ ತಗೋಬೇಕಾ ಎರಡನೇ ಲೂಪಿನ ತಗೋಬೇಕಾ? ಎರಡನ್ನೂ ತಗೋಬೇಕು. ಯಾವ ರೀತಿ? I1 - I2 ಅಂತ ತಗೋಬೇಕಾಗತ್ತೆ. ಯಾಕೆ? ಮೊದಲನೇ ಲೂಪ್ಗೆ ನಾವು ಈಕ್ವೇಶನ್ಸ್ ಅನ್ನ ಬರಿತಾ ಇರೋದ್ರಿಂದ I1 - I2. ಎರಡನೇ ಲೂಪಿಗೆ ಬರಿಬೇಕಾದ್ರೆ I2 - I1 ಆ ತರ ತಗೊಂತ ಹೋಗ್ಬೋದು, ಸರಿನಾ? ಮೊದಲನೇ ಕಾಂಪೋನೆಂಟು ನೆಗೆಟಿವ್ ಇಂದ ಕರೆಂಟ್ ಎಂಟರ್ ಆಗ್ತಾ ಇತ್ತು, ಸೊ 10 ಅಂತ ಬರ್ದೆ. 2 × I1, ಈ 2 ಓಮ್ ರೆಸಿಸ್ಟೆನ್ಸ್ ಎರಡು ಲೂಪ್ಗಳ ಮಧ್ಯೆ ಶೇರ್ ಆಗ್ತಾ ಇತ್ತು. ಸೊ 2 × I1 - I2. I1 ಏನೋ ಫಸ್ಟ್ ತಗೊಂಡಿರೋದು, ಮೊದಲನೇ ಲೂಪ್ಗೆ ಈಕ್ವೇಶನ್ ಬರೀತಾ ಇರೋದು, ಅದಕ್ಕೋಸ್ಕರ. ಎರಡನೇದಕ್ಕೆ ಬರೀತಿದ್ದೆ ಅಂತಂದ್ರೆ I2 - I1 ಅಂತ ಬರೀಬೋದಿತ್ತು, ಸರಿನಾ? ವಿಚ್ ವಿಲ್ ಬಿ ಈಕ್ವಲ್ ಟು 0. ಮೂರು ಕಾಂಪೋನೆಂಟ್ ಗಳನ್ನ ಬರ್ದಿದ್ದೀನಿ. ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇವಾಗ. -10 + 2 × I1 + 2 × I1 ಅಂತಂದ್ರೆ 2I1 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 2 × I2 ಏನಾಗುತ್ತೆ? 2I2. ಸೊ ಇದನ್ನ ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. -10 ಅನ್ನ ಆ ಕಡೆ ಕಳಿಸ್ತಾ ಹೋಗ್ತೀನಿ, ವ್ಯಾಲ್ಯೂ ಏನಾಗುತ್ತೆ? +10 ಆಗುತ್ತೆ. -10 ಆ ಕಡೆ ಹೋದ್ರೆ +10. 2I1 + 2I1 ಅಂತಂದ್ರೆ ವ್ಯಾಲ್ಯೂ ಎಷ್ಟು? 4I1 - 2I2, ಸರಿನಾ? 4I1 - 2I2 ವಿಲ್ ಬಿ ಈಕ್ವಲ್ ಟು +10. ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರಿತಾ ಹೋಗ್ತೀನಿ, ಸರಿನಾ? ಈಕ್ವೇಶನ್ ನಂಬರ್ 1. ನೆಕ್ಸ್ಟ್, ಸೊ ಇದನ್ನ ಒಂದು ಬಾಕ್ಸ್ ಹಾಕೊಂಡ್ಬಿಟ್ರೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ, ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಬಾಕ್ಸ್ ಹಾಕೊಳ್ಳಿ. ಈಗ ಎರಡನೇ ಲೂಪಿಗೆ ನಾವು KVL ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಅಪ್ಲೈ KVL ಟು ಲೂಪ್ ನಂಬರ್ 2. ಸೊ ಲೂಪ್ ನಂಬರ್ 2 ಅಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ವೋಲ್ಟೇಜ್ ಸೋರ್ಸ್ ಇಲ್ಲ. 2 ಓಮ್ ರೆಸಿಸ್ಟೆನ್ಸ್, 3 ಓಮ್ ರೆಸಿಸ್ಟೆನ್ಸ್, 1 ಓಮ್ ರೆಸಿಸ್ಟೆನ್ಸ್, ಮೂರು ಕೂಡ ನನಗೆ ರೆಸಿಸ್ಟೆನ್ಸ್ ಸೋರ್ಸ್ಗಳೇ ಇದಾವೆ ಅಥವಾ ರೆಸಿಸ್ಟೆನ್ಸ್ ಕಾಂಪೋನೆಂಟ್ಗಳಿದಾವೆ. ಸೊ ಅವಾಗ ಏನ್ ಮಾಡ್ಬೋದು? ಎಲ್ಲವನ್ನು ಕೂಡ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಹೋಗ್ಬೋದು. ಈ ಮೂರರಲ್ಲಿ ಯಾವ್ದಾದ್ರೂ ಫಸ್ಟ್ ಬರ್ಕೋಬಹುದು, ನಿಮ್ ಇಷ್ಟ, ಸರಿನಾ? ಇವಾಗ 3 ಓಮ್ ರೆಸಿಸ್ಟೆನ್ಸ್ ಇದೆ, ಇದ್ರ ಮುಖಾಂತರ ಫ್ಲೋ ಆಗ್ತಿರುವಂತ ಕರೆಂಟ್ ಯಾವುದು? I2. ಯಾಕೆ? 3 ಓಮ್ ರೆಸಿಸ್ಟೆನ್ಸ್ ಎರಡನೇ ಲೂಪ್ ಅಲ್ಲಿ ಇರೋದು.
ಅದಕ್ಕೋಸ್ಕರ ಸೊ 3 ಇಂಟು I2 ಪ್ಲಸ್ ಇಲ್ಲಿ 2 ಓಮ್ ರೆಸಿಸ್ಟೆನ್ಸ್ ಇದೆಯಲ್ಲ ಇದೇನಾಗ್ತಾ ಇದೆ ಮೊದಲನೇ ಲೂಪ್ ಮತ್ತೆ ಎರಡನೇ ಲೂಪ್ ಎರಡರ ಮಧ್ಯನೂ ಕೂಡ ಶೇರ್ ಆಗ್ತಾ ಇದೆ. ಈಗ ಈಕ್ವೇಶನ್ ಎರಡನೇ ಲೂಪಿಗೆ ಬರೀತಾ ಇರೋದ್ರಿಂದ 2 ಇಂಟು I2 ಮೈನಸ್ I1 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಫಸ್ಟ್ ಏನ್ ಮಾಡಿದ್ವಿ, ಮೊದಲನೇ ಲೂಪಿಗೆ ಈಕ್ವೇಶನ್ ಬರಿಬೇಕಾದ್ರೆ I1 ಮೈನಸ್ I2, ಎರಡನೇ ಲೂಪಿಗೆ ಈಕ್ವೇಶನ್ ಬರಿಬೇಕಾದ್ರೆ I2 ಮೈನಸ್ I1 ಆ ತರ ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಅದೇನಾಗಿದೆ, ಅದು ಕೂಡ ಸೆಕೆಂಡ್ ಮತ್ತೆ ಥರ್ಡ್ ಲೂಪ್ ಮಧ್ಯೆ ಶೇರ್ ಆಗಿದೆ. ನೋಡಿ ಇಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಲೂಪ್ ಮಧ್ಯೆ ಶೇರ್ ಆಗಿದೆ. ಸೊ ಇವಾಗ ಎರಡನೇ ಈಕ್ವೇಶನ್ಗೆ ನಾವು ಬರಿತಾ ಇರೋದ್ರಿಂದ ಈಕ್ವೇಶನ್ ಅನ್ನ ಎರಡನೇದಕ್ಕೆ ಸೊ ಏನ್ ಮಾಡ್ಬೇಕು, I2 ಮೈನಸ್ I3 ಅಂತ ತಗೋಬೇಕಾಗತ್ತೆ. ಗೊತ್ತಾಯ್ತಾ? I2 ಮೈನಸ್ I3 ಏನಕ್ಕೆ, ಎರಡನೇ ಲೂಪಿಗೆ ಈಕ್ವೇಶನ್ ಬರಿತಾ ಇರೋದು, ಹಾಗಾಗಿ I2 ಮೈನಸ್ I3 whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. 3 ಇಂಟು I2 ಅಂತಂದ್ರೆ 3I2 ಪ್ಲಸ್ 2 ಇಂಟು I2 ಅಂತಂದ್ರೆ 2I2 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 2 ಇಂಟು I1 ಅಂದ್ರೆ 2I1 ಪ್ಲಸ್ 1 ಇಂಟು I2 ಅಂತಂದ್ರೆ I2. ನೆಕ್ಸ್ಟ್ 1 ಇಂಟು ಮೈನಸ್ I3 ಅಂತಂದ್ರೆ ಮೈನಸ್ I3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡ್ಕೊಳ್ಳಿ. 3I2 ಪ್ಲಸ್ 2I2 ಎಷ್ಟಾಯ್ತು, 5I2. 5I2 ಪ್ಲಸ್ 1I2 ಏನಾಯ್ತು, 6I2. ಸೊ 6I2 ಮೈನಸ್ 2I1 ಪ್ಲಸ್ 6I2 ಮೈನಸ್ I3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನ ನಾನೇನ್ ಮಾಡ್ತೀನಿ, ಈಕ್ವೇಶನ್ ನಂಬರ್ 2 ಅಂತ ತಗೊಂತ ಹೋಗ್ತೀನಿ. ಸರಿನಾ? ಮೈನಸ್ 2I1 ಪ್ಲಸ್ 6I2 ಮೈನಸ್ I3 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಮೂರನೇದಕ್ಕೆ ಹೋಗ್ತಾ ಹೋಗೋಣ. ಲೂಪ್ ನಂಬರ್ 3ಗೆ ಅಪ್ಲೈ KVL ಟು ಲೂಪ್ ನಂಬರ್ 3. ಅಪ್ಲೈ KVL ಟು ಲೂಪ್ ನಂಬರ್ 3. ಸೊ ಲೂಪ್ ನಂಬರ್ 3ಗೆ ಅಪ್ಲೈ ಮಾಡಿದಾಗ ಒಂದು ವೋಲ್ಟೇಜ್ ಸೋರ್ಸ್ ಇದೆ ಮತ್ತೆ ಇನ್ನೆರಡು ರೆಸಿಸ್ಟೆನ್ಸ್. ಸೊ ಯಾವ್ದಾದ್ರು ಫಸ್ಟ್ ಬರಿಬಹುದು. ಸೊ 1 ಓಮ್ ಅನ್ನೇ ಬರಿತಾ ಹೋಗೋಣ. 1 ಇಂಟು ಈ 1 ಓಮ್ ರೆಸಿಸ್ಟೆನ್ಸ್ ಎರಡನೇದು ಮತ್ತೆ ಮೂರನೇದು ಎರಡರ ಮಧ್ಯನೂ ಶೇರ್ ಆಗಿದೆ. ಬಟ್ ಮೂರನೇ ಲೂಪಿಗೆ ನಾವು ಈಕ್ವೇಶನ್ ಅನ್ನ ಬರಿತಾ ಇರೋದ್ರಿಂದ I3 ಮೈನಸ್ I2 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಮೂರನೇ ಲೂಪಿಗೆ ಈಕ್ವೇಶನ್, ಸೊ I3 ಮೈನಸ್ I2. ನೆಕ್ಸ್ಟ್ ಈ 1 ಓಮ್ ರೆಸಿಸ್ಟೆನ್ಸ್ ಯಾರ ಜೊತೆನೂ ಶೇರ್ ಆಗಿಲ್ಲ, ಕೇವಲ ಥರ್ಡ್ ಲೂಪ್ ಅಲ್ಲಿ ಇದೆ. ಸೊ I3 ಕರೆಂಟ್ ಯೂಸ್ ಆಗಿರುತ್ತೆ. ಸೊ ಪ್ಲಸ್ 1 ಇಂಟು I3 ಪ್ಲಸ್ ನೋಡಿ ಇಲ್ಲಿ 6 ವೋಲ್ಟ್ಗೆ ಯಾವ ರೀತಿ ಕರೆಂಟ್ ಬರ್ತಾ ಇದೆ, ವೋಲ್ಟೇಜ್ಗೆ ನೋಡಿ ಕ್ಲಾಕ್ ವೈಸ್ ಬರ್ಬೇಕಾದ್ರೆ ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇದೆ, ಪಾಸಿಟಿವ್ ಮುಖಾಂತರ ಎಂಟರ್ ಆಗ್ತಾ ಇದೆ ಕ್ಲಾಕ್ ವೈಸ್ ಬರ್ಬೇಕಾದ್ರೆ. ಸೊ ಪ್ಲಸ್ 6 ಅಂತ ಬರಿಬಹುದು ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ ಕಡೆ ಕಳಿಸಿ, ವ್ಯಾಲ್ಯೂ ಏನಾಗುತ್ತೆ ಮೈನಸ್ 6 ಆ ಕಡೆ ಹೋಗುತ್ತೆ, ಪ್ಲಸ್ 6 ಇದ್ದಿದ್ದು ಆ ಕಡೆ ಹೋದ್ರೆ ಮೈನಸ್ 6 ಅಲ್ವಾ. 1 ಇಂಟು I3 ಏನು I3 ಮೈನಸ್ 1 ಇಂಟು I2 ಏನು I2 ಪ್ಲಸ್ 1 ಇಂಟು I3 ಆಗಿರುತ್ತೆ. ಸೊ I3 ಪ್ಲಸ್ I3 ಅಂತಂದ್ರೆ 2I3. ಸೊ ಮೈನಸ್ I2 ಪ್ಲಸ್ 2I3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಮೈನಸ್ 6. ಸೊ ಇದನ್ನ ನಾನೇನ್ ಮಾಡ್ತೀನಿ, ಈಕ್ವೇಶನ್ ನಂಬರ್ 3 ಅಂತ ತಗೊಂತ ಹೋಗ್ತೀನಿ. ಈಗ I1 I2 I3 ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಸರಿನಾ? ಆದ್ರೆ ನಮಗೆ ಬೇಕಾಗಿರೋದು I2 ವ್ಯಾಲ್ಯೂ ಮಾತ್ರ. ಯಾಕೆ, 3 ಓಮ್ ರೆಸಿಸ್ಟೆನ್ಸ್ ಹತ್ರ ಇರುವಂತ ಕರೆಂಟ್ ಅನ್ನ ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕರೆಂಟ್ ಗೊತ್ತಾಯ್ತು ಅಂತಂದ್ರೆ ಆರಾಮಾಗಿ ನಾವು ಪವರ್ ಅನ್ನು ಕೂಡ ನಾವು ಕಂಡುಹಿಡಿತಾ ಹೋಗ್ಬೋದು ಈ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಇರುವಂತದ್ದು. ಸೊ 3 ಓಮ್ ರೆಸಿಸ್ಟೆನ್ಸ್ ಯಾರ ಮಧ್ಯನೂ ಕೂಡ ಶೇರ್ ಆಗಿಲ್ಲ. ಸೊ I2 ವ್ಯಾಲ್ಯೂ ಒಂದು ಸಿಕ್ಕಿದ್ರೆ ಸಾಕು. I2 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು, ವೆರಿ ಸಿಂಪಲ್, ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಕ್ರೇಮರ್ಸ್ ರೂಲ್. ಸೊ ಕ್ರೇಮರ್ಸ್ ರೂಲ್ ಅಲ್ಲಿ ಯಾವ ರೀತಿ ಕಂಡುಹಿಡಿತೀರಾ, ಡೆಲ್ಟಾ 2 ಬೈ ಡೆಲ್ಟಾ ವಿಲ್ ಬಿ ಈಕ್ವಲ್ ಟು I2 ಅಂತ ಅಂದ್ರೆ ಕರೆಂಟ್ I2 ಏನ್ ಫ್ಲೋ ಆಗ್ತಿದೆಯಲ್ಲ ಈ 3 ಓಮ್ ರೆಸಿಸ್ಟೆನ್ಸ್ ಹತ್ರ, ಸೊ ಅದನ್ನ ಯಾವ ರೀತಿ ಕಂಡುಹಿಡಿತೀರಾ, ಡೆಲ್ಟಾ 2 ಬೈ ಡೆಲ್ಟಾ. ಫಸ್ಟ್ ಡೆಲ್ಟಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಡೆಲ್ಟಾ ಅಂತಂದ್ರೆ ಏನು, ಡಿಟರ್ಮಿನೆಂಟ್ ಆಫ್ ಆಲ್ ಕೋಎಫಿಷಿಯಂಟ್ಸ್. ಸೊ ಕೋಎಫಿಷಿಯಂಟ್ಗಳು ಏನೇನಿದಾವೆ ಬರೀರಿ. I1 ಪಕ್ಕದಲ್ಲಿ ಏನಿದೆ, ಇಲ್ಲಿ 4 ಇದೆ. I2 ಪಕ್ಕದಲ್ಲಿ ಏನಿದೆ, ಮೈನಸ್ 2 ಇದೆ. ಸರಿನಾ? ಮೈನಸ್ ಕೂಡ ಸೇರ್ ಬರಿಬೇಕು. I3 ಇದೆಯಾ ಈ ಒಂದು ಇಕ್ವೇಶನ್ ಅಲ್ಲಿ, ಇಲ್ಲ. ಸೊ ಏನಂತ ಬರಿಬೇಕಾಗತ್ತೆ, 0 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಇಲ್ಲ ಅಂತಂದ್ರೆ 0. ನೆಕ್ಸ್ಟ್ ಇಲ್ಲಿ 2I1 ಇದೆ. ಸೊ ಮೈನಸ್ 2 ಅನ್ನ ಬರಿಬೇಕು, ಮೈನಸ್ ಕೂಡ ಸೇರಿಸಿ. ನೆಕ್ಸ್ಟ್ ಇಲ್ಲಿ I2 ಪಕ್ಕದಲ್ಲಿ ಪ್ಲಸ್ 6 ಇದೆ. ಸೊ 6 ಬರೀರಿ ಸಾಕು. ಇಲ್ಲಿ I3 ಪಕ್ಕದಲ್ಲಿ ಏನು ಇಲ್ಲ, ಏನು ಮೈನಸ್ 1. ನೆಕ್ಸ್ಟ್ ಇಲ್ಲಿ ಈ ಒಂದು ಮೂರನೇದಕ್ಕೆ ಬರ್ರಿ. ಕೋಎಫಿಷಿಯಂಟ್ ಆಫ್ I1 ಏನಿದೆ, ಏನು ಇಲ್ಲ ಅಂತಂದ್ರೆ 0. I2 ಕೋಎಫಿಷಿಯಂಟ್ ಏನಿದೆ, ಮೈನಸ್ ಇದೆ. ಸೊ ಮೈನಸ್ ಇದೆ ಅಂದ್ರೆ ಮೈನಸ್ 1. ಇಲ್ಲಿ I3 ಕೋಎಫಿಷಿಯಂಟ್ ಏನು ನಮಗೆ ಇರುವಂತದ್ದು 2. ಸರಿನಾ? ಇವಾಗ ನಾವು ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ವೆರಿ ಈಸಿ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಮೊದಲನೇ ಎಲಿಮೆಂಟ್ ಇದೆಯಲ್ಲ ಅದನ್ನ ಕಾನ್ಸ್ಟೆಂಟ್ ಆಗಿ ಹೊರಗಡೆ ತಕ್ಕೊಳ್ಳಿ. 4 ಇಂಟು ಅದರ ಎಂಟೈರ್ ಕಾಲಮ್ ಅನ್ನ ಮರ್ತು ಬಿಡ್ಬೇಕು, ಅಂದ್ರೆ ಮುಚ್ಕೋಬೇಕು. ಏನ್ ಉಳ್ಕೊಂತು, 6 ಮೈನಸ್ 1 2 ಮಾತ್ರ ಉಳ್ಕೊಂತು. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 6 2s are 12 ಮೈನಸ್ -1 ಇಂಟು -1 ಏನಾಗುತ್ತೆ ನಮಗೆ +1 ಆಗುತ್ತೆ. ಗೊತ್ತಾಯ್ತಾ? 6 2s are 12 ಮೈನಸ್ ಅನ್ನ ಬರಿಬೇಕು. ಆಮೇಲೆ -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 1s are 1. ನೆಕ್ಸ್ಟ್ ಮೈನಸ್ ಬರೀರಿ, ಯಾಕಂತಂದ್ರೆ ಪ್ಲಸ್ ಮೈನಸ್ ಆಲ್ಟರ್ನೇಟಿವ್. ಸ್ಟಾರ್ಟಿಂಗ್ ಪ್ಲಸ್, ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಮೈನಸ್, ಆ ಥರ ಹೋಗ್ಬೇಕು. ಎರಡನೇ ಎಲಿಮೆಂಟ್ ಯಾವ್ದಿರೋದು -2.
ಈಗ ಅದರ ಎಂಟೈರ್ ಕಾಲಮ್ ಅನ್ನ ಮುಚ್ಕೋಬೇಕು. ಏನು ಉಳ್ಕೊಂತು? -2 -1 0 2 ಉಳ್ಕೊಂತು. ಸೊ ಇವಾಗ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿರೋದು ನಮಗೆ -2 ಇಂಟು 2 ಏನಾಗುತ್ತೆ ನಮಗೆ -4 ಆಗುತ್ತೆ. ಮೈನಸ್ ನೋಡಿ 0 ಇಂಟು -1 ಏನಾಗುತ್ತೆ 0 ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ಲಸ್ ಆಯಿತು ಮೈನಸ್ ಆಯಿತು ಮತ್ತೆ ಪ್ಲಸ್ ಬರ್ತಾ ಹೋಗುತ್ತೆ. ಇಲ್ಲಿ 0 ಇರೋದ್ರಿಂದ 0 ಅಷ್ಟಕ್ಕೂ ಕೂಡ ಮಲ್ಟಿಪ್ಲೈ ಆದಾಗ ನಮಗೆ ವ್ಯಾಲ್ಯೂ 0ನೇ ಬರುತ್ತೆ. ಅದನ್ನ ಮಾಡುವಂತ ಅವಶ್ಯಕತೆನೇ ಇಲ್ಲ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 12 - 1 ಅಂತಂದ್ರೆ 11 ಇಂಟು 4 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 44. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ನನಗೆ ಪ್ಲಸ್ ಆಗುತ್ತೆ 2 ಇಂಟು -4 ಅಷ್ಟೇ ಉಳ್ಕೊಂಡಿರೋದು. ಸೊ ವ್ಯಾಲ್ಯೂ ಏನಾಗುತ್ತೆ 44 ಪ್ಲಸ್ ನೋಡಿ ಪ್ಲಸ್ ಇಂಟು ಮೈನಸ್ ಆಗುತ್ತಲ್ವ. ಸೊ -2 ಇಂಟು 4 ಏನಾಗುತ್ತೆ 8. ಸೊ ವ್ಯಾಲ್ಯೂ ವಿಲ್ ಬಿ 36. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 36 ಬಂತು. 44 - 8 is 36. ಯಾವುದಿದು? ಡೆಲ್ಟಾ ವ್ಯಾಲ್ಯೂ. ಸೊ ಡೆಲ್ಟಾ ವ್ಯಾಲ್ಯೂ 36 ಬಂದಿದೆ. ಯಾವ ರೀತಿ ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಡೆಲ್ಟಾ 2 ಅನ್ನ ಕಂಡುಹಿಡಿತಾ ಹೋಗ್ತೀನಿ. ಡೆಲ್ಟಾ 2 ಸಿಂಪಲ್, ಸೇಮ್ ಇದನ್ನೇ ಬರ್ಕೋಬೇಕು. ಆದ್ರೆ ಡೆಲ್ಟಾ 2 ಕೇಳಿರೋದ್ರಿಂದ ಈ ಎರಡನೇ ಕಾಲಮ್ ಇದೆಯಲ್ಲ ಅದನ್ನ ಅಳಿಸ್ಬಿಡ್ರಿ. ಎರಡನೇ ಕಾಲಮ್ ಅನ್ನ ಅಳಿಸ್ಬಿಟ್ಟು ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿಬೇಕು. ಅಂದ್ರೆ 10 0 ಮತ್ತೆ -6 ಅನ್ನ ಬರೀರಿ. 10 0 ಮತ್ತೆ -6 ಗೊತ್ತಾಯ್ತಾ? ಡೆಲ್ಟಾ 2 ಅಂತ ಕೇಳಿರೋದ್ರಿಂದ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೇಮ್ ಬರ್ಕೊಂಡಿರ್ತೀವಿ ಡೆಲ್ಟಾ ವ್ಯಾಲ್ಯೂ, ಬಟ್ ಎರಡನೇ ಕಾಲಮ್ ಅನ್ನ ತೆಗೆದಾಕ್ಬಿಡ್ತೀವಿ. ಎರಡನೇ ಕಾಲಮ್ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ 10 0 ಮತ್ತೆ -6. ಏನಾದ್ರೂ ಡೆಲ್ಟಾ 1 ಅಂತ ಕೇಳಿದಿದ್ರೆ ಸೊ ಈ ಒಂದು ಕಾಲಮ್ ಅನ್ನ ತೆಗೆದಾಕ್ತೀವಿ. ಮೊದಲನೇ ಕಾಲಮು ಡೆಲ್ಟಾ ಅಲ್ಲಿ, ಆ ಒಂದು ಕಾಲಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿತಾ ಹೋಗ್ತೀವಿ. ಅಷ್ಟೇ ಸಿಂಪಲ್. ಸೊ ಇವಾಗ ಮತ್ತೆ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ. ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ 4. ಸೊ ಅದರ ರೋ ಎಂಟೈರ್ ಕಾಲಮ್ ಅನ್ನ ಮುಚ್ಕೊಂಡ್ರೆ ಏನು ಉಳ್ಕೊಂತು? 0 -1 -6 2 ಮಾತ್ರ. ಸೊ 0 ಇಂಟು 2 ವಿಲ್ ಬಿ 0 -6 ಇಂಟು -1 ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 6 1 6. ಇಲ್ಲಿ ಪ್ಲಸ್ ಯೂಸ್ ಆಗಿರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಯಾವುದು? 10 ಇರುವಂತದ್ದು. ಸೊ 10 ಇಂಟು ಅದರ ಎಂಟೈರ್ ಕಾಲಮ್ ಅನ್ನ ಮುಚ್ಕೊಳ್ಳಿ. ಅದರ ಎಂಟೈರ್ ಕಾಲಮ್ ಮುಚ್ಕೊಂಡ್ರೆ -2 -1 0 ಮತ್ತೆ 2 ಮಾತ್ರ ಉಳ್ಕೊಂಡಿದ್ದು. -2 ಇಂಟು 2 ಏನಾಗುತ್ತೆ? -4 -0 ಇಂಟು -1 ವಿಲ್ ಬಿ 0 ಇಟ್ ಸೆಲ್ಫ್ ಪ್ಲಸ್ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 0 ಇರೋದು ಕಾನ್ಸ್ಟೆಂಟ್. ಸೊ ಅದು ಒಳಗಡೆ ಮಲ್ಟಿಪ್ಲೈ ಆದ ತಕ್ಷಣ ಎಲ್ಲ ವ್ಯಾಲ್ಯೂಸ್ಗಳು ಕೂಡ 0 ಆಗ್ತವೆ. ಅದನ್ನು ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. 4 ಇಲ್ಲಿ -6 ಇದೆ. ಸೊ 0 -6 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? -6. 4 ಇಂಟು -6 ಅಂತಂದ್ರೆ ಮೈನಸ್ ಹಂಗೆ ಉಳ್ಕೊಳುತ್ತೆ. 6 4 24 -10 ಇಂಟು -4. ಸೊ -10 ಇಂಟು -4 ಅಲ್ವಾ? ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. -24 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 10 4 40. ಸೊ -24 ಪ್ಲಸ್ 40 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ? +16 ಆಗುತ್ತೆ ವ್ಯಾಲ್ಯೂ. ಸರಿನಾ? +16 ಇಸ್ ದ ವ್ಯಾಲ್ಯೂ. ಸೊ ಡೆಲ್ಟಾ 2 ವ್ಯಾಲ್ಯೂ ಏನಾಗುತ್ತೆ ನನಗೆ? 16 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಇಸ್ 36. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? 0.444 ಆಂಪಿಯರ್ ಅಂತ ಬರುತ್ತೆ. ನೀವು ಅದನ್ನ ಬೇಕಾದ್ರೆ 0.45 ಆಂಪಿಯರ್ ಅಂತ ಬರೀತಾ ಹೋಗ್ಬೋದು. ಸರಿನಾ? 0.44444 ಅಂತ ಬರ್ತಾ ಹೋಗುತ್ತೆ. ಸೊ 0.45 ಆಂಪಿಯರ್ ಅಂತ ಬರೀತಾ ಹೋಗಿ. ಈಗ ನಮಗೆ ಕರೆಂಟ್ I2 ಬೇಕಿತ್ತು. ಸೊ ಕರೆಂಟ್ I2 ನ ಕಂಡುಹಿಡಿದಿದ್ದೀನಿ ಅಂತ ಅಂದ್ರೆ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹರಿಯುವಂತ ಕರೆಂಟ್ ಯಾವುದು? I2. ಸೊ ಇಲ್ಲಿ ಬರ್ಕೊಳ್ಳಿ. ಸೊ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಹರಿಯುವಂತ ಕರೆಂಟ್ ಯಾವುದು? ನನಗೆ I2. ಅದರ ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ? 0.45 ಆಂಪಿಯರ್ ಬಂದಿದೆ. ಅದರ ಜೊತೆಗೆ ನಮಗೆ ಪವರ್ ಡಿಸಿಪೇಷನ್ ಅನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಪವರ್ ಡಿಸಿಪೇಷನ್ ವ್ಯಾಲ್ಯೂ ಏನು? P = I² ಇಂಟು R. ಸೊ I² ವ್ಯಾಲ್ಯೂ ಏನು ಮಾಡಬೇಕು? 0.45 ಹೋಲ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ ಯಾವುದು? 3 ಓಮ್ ರೆಸಿಸ್ಟೆನ್ಸ್ ಅಲ್ವಾ ಅವ್ರು ಕೇಳ್ತಾ ಇರೋದು? ಇಂಟು 3. ಸೊ ವ್ಯಾಲ್ಯೂ ಏನಾಗುತ್ತೆ? ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗೋಣ. 0.45 ಹೋಲ್ ಪವರ್ 2 ಇಂಟು 3 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 0.6075 ವ್ಯಾಟ್. ಸೊ ವ್ಯಾಟ್ ಇಂದ ರೆಪ್ರೆಸೆಂಟ್ ಮಾಡ್ತೀವಲ್ವಾ SI ಯೂನಿಟ್ ಅನ್ನ ಪವರ್ದು. ಸೊ ಅದನ್ನ ಬರಿಬೇಕಾಗುತ್ತೆ. ಸೊ ಇದನ್ನ ಸ್ಕ್ರೀನ್ಶಾಟ್ ತಗೊಂಡ್ರಿ. ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.